ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರುನಾಡ ಕಿರಣ ಚಾನಲ್ಗೆ ಸ್ವಾಗತ. ನಾನು ಬಸಯ್ಯ ಮಡ್ಪತ್ತಿ. ಇಂದು ನಾವು ಕಲಬುರಗಿ ಜಿಲ್ಲೆ ಹೊರವಲಯದ ಒಂದು ಯುವ ರೈತ ಮಹೇಶ್ ಕಡೆಚೂರ್ ಅವರ ಒಂದು ತೋಟಕ್ಕೆ ಭೇಟಿ ಕೊಟ್ಟಿದ್ದೇವೆ. ಏನಿದೆ ಅವರ ತೋಟದಲ್ಲಿ 10 ನಮ್ಮನ ವಿಭಿನ್ನ ರೀತಿಯ ತರಕಾರಿ ಮತ್ತು ವಿಭಿನ್ನ ರೀತಿಯ ವೈದ್ಯಕೀಯಕ್ಕೆ ಸಂಬಂಧಪಡುವಂಥ ಔಷಧಿ, ಹಣ್ಣು ಹಂಪಲು ಇದೇ ಹಲವಾರು ವಿಷಯಗಳು ಬೆಳೆದಿದ್ದಾರಂತೆ. ಆ ವಿಷಯವಾಗಿ ಒಂದು ಮಾದರಿ ರೈತನೇ ಅನ್ನಬಹುದು. ಅವರನ್ನು ಭೇಟಿಯಾಗೋಣ, ಅವರು ಏನೇನು ಮಾಡಿದ್ದಾರೆ ಮತ್ತು ಅದರ ವಿಷಯವಾಗಿ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್, ಏನೇನು ಬೆಳೆದಿರಿ ಸರ್? ತರಕಾರಿ ಏನೇನು ಇಲ್ಲ ಸರ್. ನಂದು ಇದು ಜಮೀನು 2 ಎಕರೆ ಸರ್. ಹೌದು. 2 ಎಕರೆಯಲ್ಲಿ ಮೊದಲೆಲ್ಲ ತರಕಾರಿ ಮತ್ತು ತೊಗರಿ ಎಲ್ಲ ಬೆಳೆದೇವೆ ಸರ್. ಹಾಂ. ಈಗೆಲ್ಲ ಅದು ನೀರಿಂದ ಭಾಳ ಇದರಿಂದ ಹೇಳಿಸಿ ಒಂದು ಹೊಸ ಏನಾರ ಒಂದು ಮಾಡ್ಬೇಕಾದ್ರೆ ರೈತರ ಸಲಕ ಏನದ ಯುವ ಜನ ರೈತರುಗಳಿಗೆ ಏನಾರ ಮಾರ್ಗದರ್ಶನ ಕೊಡ್ಬೇಕಂತ ಹೇಳಿ ಮಾಡಿದ್ವಿ. 2 ಎಕರೆ ಏನದ ನಾನು ತೋಟ ಫಿನಿಶಿಂಗ್ ಮಾಡ್ಕೊಂಡಿನಿ ಸರ್. ಫಿನಿಶಿಂಗ್ ಮಾಡ್ಕೊಂಡು ಎಲ್ಲ ನಮ್ಮ ಹಣ್ಣುಗಳ ಗಿಡಗಳು ಹಚ್ಚಿನಿ ಸರ್. ಅಂದ್ರೆ ಹಣ್ಣು ಗಿಡ ಇದು ಯಾವ ಗಿಡ ರೀ? ಇದು ಸರ್ ಶಾಂತಿಗೆ ಸರ್. ಇದು ಯಾಕಂದ್ರೆ ಒಂದು ಗಿಡ ಏನದ 20 ಫೀಟಿಗೆ ಒಂದು ಗಿಡ ಹಚ್ಚಿನಿ ಸರ್. ಯಾಕಂದ್ರೆ ಮೊದಲೆಲ್ಲ 10 ಫೀಟಿಗೆ ಒಂದು ಹಚ್ತಿದ್ರು ಸರ್. 10 ಫೀಟಿಗೆ ಹಚ್ಚಿರ ಅಂದ್ರೆ ಗಿಡ ದೊಡ್ಡ ಅಥವಾ ಇರುವರಿ ಕಮ್ಮಿ ಬರ್ತದೆ ಸರ್. ಅದ್ರ ಸಲಗೆ ಸರ್ 15 ಫೀಟ್ ಎಲ್ಲ ಮಿನಿಮಮ್ 20 ಫೀಟಿಗೆ ಒಂದು ಹಚ್ಬೇಕಂತ ಹೇಳಿದ್ರು. 20 ಫೀಟಿಗೆ ಹಚ್ಚಿದ ಮೇಲೆ ಏನಂತ ನಿಮ್ಮ ಗಿಡಗಳು ಏನದ ಮತ್ತೆ ನಡಬರಕ್ಕೆ ಏನದ 10 ಫೀಟ್ ಗ್ಯಾಪ್ ಉಳಿತದ. ಅವು ಮಾವಿನ ಗಿಡಗಳು ಹಚ್ಚಿದ ಮೇಲೆ ಏನದ ನಿಮ್ಗೆ ಏನದ 5 ವರ್ಷ ಆದ್ಮೇಲೆ ನಿಮ್ಗೆ ಫಲ ಕೊಡ್ತದೆ ಸರ್. ಅಲ್ಲಿವರೆಗೆ ಏನದ ನೀವು ಬೇರೆ ಇದು ಜಂಪಲ್ ಗಿಡ ಆಯ್ತು, ಸೀತಾಫಲ ಆಯ್ತು, ಅವಾಗ ಒಂದು 5-6 ವರ್ಷಕ್ಕೆ ಅದ್ರದ್ದು ಮುಗಿದ್ ಬಿಡ್ತಾವ ಸರ್. ಹಿಂಗಾಗಿ ಒಂದು 20 ಫೀಟಿಗೆ ಒಂದು ಗಿಡ ಮಾವಿನ ಗಿಡ ಹಚ್ಚಿದ ಮೇಲೆ ನಡಬರಕ್ಕೆ 10 ಫೀಟಿಗೆ ಒಂದು ಜಂಪಲ್ ಗಿಡ ಸೀತಾಫಲ ಹಚ್ಚಿನ ಸರ್. ಆಮೇಲೆ ಏನೈತೆ ಸರ್, ಮತ್ತೆ ಏನದ ಇವರು ಬರೀ ಅಷ್ಟೇ ಹಣ್ಣಿನ ಗಿಡ ಹಚ್ಚಿದ ಮೇಲೆ ಮತ್ತೆ ನಾವು ಸುಮ್ಮನೆ ಏನ್ ಮಾಡ್ಬೇಕಪ್ಪ ಅಂತ ಅಂತ ಹೇಳಿ ಯೋಚನೆ ಮಾಡಿದ ಮೇಲೆ ಏನಂದ್ರೆ ನಮ್ಗೆ 20 ಫೀಟ್ ಗ್ಯಾಪ್ ಇತ್ತು ಸರ್. 20 ಫೀಟ್ ಗ್ಯಾಪಿನಲ್ಲಿ ಏನಂದ್ರೆ ನಾವು ಶಾಂತಿ ಗಿಡ ಒಂದು ಗುಲಾಬಿ ಗಿಡ ಹಚ್ಬೇಕು ಮಾಡಿದೆ ಸರ್. ಅವಾಗ ಕಂಟಿನ್ಯೂ ಮಳೆ ಬರಲಿಂದ ಏನದ ಅಗಿಗಳು ಬರಲಿಲ್ಲ ಸರ್. ಹಿಂಗಾಗಿ ಮತ್ತೆ ನೀವು ಯೋಚನೆ ಯಾಕೆ ಕೊಡೋದು ಅಂತ ಹೇಳಿ ಶಾಂತಿಗೆ ಅಗಿ ತರಿಸಿದ್ದಾರೆ ಸರ್. ಒಂದು 10,000 ಗಿಡ ಶಾಂತಿಗೆ ಅಗಿ ತರಿಸಿನಿ ಸರ್. ಅಗಿ ತರಿಸಿದ್ರೆ ಶಾಂತಿ ಗಿಡ ಕುಡಿಸಿನಿ ಸರ್. ಈಗ ಹಚ್ಚಿ 3 ತಿಂಗಳು ಆಯ್ತು ಸರ್. ಆಮೇಲೆ 2 ತಿಂಗಳು ಕಂಡು ಸತತವಾಗಿ ಮಳೆ ಬರಲಿಲ್ಲ ಏನದ ಗಿಡಗಳು ಸ್ವಲ್ಪ ಬೆಳವಣಿಗೆ ಕಮ್ಮಿ ಆಯ್ತು ಸರ್. ಮತ್ತೆ ಆಮೇಲೆ ಇಲ್ಲ ಈಗ ಕಡಿಬೇಕು ಸರ್. ಈಗ ಹೂವು ಚಾಲಾಗ್ಯಾವ ಸರ್. ಸರ್ ಎಣ್ಣೆ ಮತ್ತೆ ಎಷ್ಟು ದಿನ ಆಯ್ತು ಸೇವಂತಿಗೆ ಇದು ಮಾಡಿ? ಈಗ ಹಚ್ಚಿ ಒಂದು 2.5 ತಿಂಗಳು ಸರ್ ಹಚ್ಚಿ. ಈಗ ಜರ ಹೂವು ಬಿಡತ್ತಾವ ಸರ್. ಎಷ್ಟು ತಿಂಗಳು ಬೆಳೆ ಸೇವಂತಿಗೆ? ಇದು 6 ತಿಂಗಳು ಬೆಳೆ ಇದೆ ಸರ್. 6 ತಿಂಗಳು ಬೆಳೆ ಸರ್. ಮತ್ತೆ ಆಮೇಲೆ ಮತ್ತೆ 6 ತಿಂಗಳು ಮತ್ತೆ ನೀವು ಬೇರೆ ಶಾಂತಿಗೆ ಹಾಕ್ಬೋದು, ಜರ್ಮನಿ ಹಾಕ್ಬೋದು, ಗುಲಾಬಿ ಗಿಡ ಹಚ್ಬೋದು ಸರ್. ಅಂದ್ರೆ 3 ವರ್ಷ 4 ವರ್ಷದಲ್ಲಿ ನಾವು ಏನ್ ಬೇಕಾದ್ರೂ ತಳ್ಕೊಳ್ಬಹುದು. ಗಿಡ ದೊಡ್ಡ ಆಗತ್ತಾಗ ಸರ್. ಎಷ್ಟು ಎಕರೆ ಹೊಲ ಸರ್ ತೋಟಗಾರಿಕೆ? 2 ಎಕರೆ ಸರ್. 2 ಎಕರೆ. ಏನು 2 ಎಕರೆ ಏನು ಯಾವ್ಯಾವ ಫಲಗಳು ಬೆಳೆದಿರಿ? ಅಂದ್ರೆ ನಾವು ಮೊದಲ ತರಕಾರಿ ಬೆಳೆದೇವೆ ಸರ್. ಆಮ್ಯಾಗ ಇದು ಇದ್ರದ್ದು ಚೆಂಡು ಹೂವು ಬೆಳೆದಿರೋದು ಚೌಳಿಕಾಯಿ ಅಂತಾರಿ. ಆಮೇಲೆ ತೊಗರಿ ಸರ್. ವರ್ಷ ತೊಗರಿ ಬೆಳಿತಿದ್ದೆ ಸರ್. ತೊಗರಿ ಏನದ ಚಲೋ ಹೊತ್ನಾಗ ಒಂದು 4-5 ಕ್ವಿಂಟಲ್ ತೊಗರಿ ಹತ್ತದ ಸರ್. ತೊಗರಿ ಆದ್ಮೇಲೆ ಏನದ ಮತ್ತೆ ನಾನು ಬಾರ್ಡರ್ ಸುತ್ತ ಏನಾರ ಹಚ್ಬೇಕು ಹಣ್ಣಿನ ಗಿಡ ಅಂತ ಹೇಳಿ ಸುತ್ತ ಹಣ್ಣಿನ ಗಿಡ ಎಲ್ಲ ಹಚ್ಚಿದೆ ಸರ್. ಎಲ್ಲ ತೆಂಗಿನ ಗಿಡ, ಸೀತಾಫಲ ಆಯ್ತು, ಜಂಪಲ್ ಗಿಡ ಆಯ್ತು, ಎಲ್ಲ ಮನೆಗೆ ಫಲಗಳು ಚಲೋ ಬರ್ತಿತ್ತು ಸರ್. ಆಚು ಬಾಜು ಊರದವರೆಲ್ಲ ನೋಡ್ತಿರು ಸರ್, ಏನಪ್ಪ ಎಷ್ಟು ಚಂದ ಮಾಡಿದಾರಪ್ಪ ಇವರು ಅಂತ ಹೇಳಿ. ಆಮೇಲೆ ಅದು ಆದ್ಮೇಲೆ ಮತ್ತೆ ನಡಬರಕ್ಕೆ ಏನದ ನೀರಿನ ಅಭಾವ ಬಂದ ಮೇಲೆ ಎಲ್ಲ ಬೋರ್ವೆಲ್ಲ ಒಣಗಿದಲ್ಲ ಸರ್. ಈ ಗಿಡ ಇದು ಯಾವ ಗಿಡ? ಇದು ಸೀತಾಫಲ ಸರ್. ರಾಮ್ ಸೀತಾಫಲ ಸರ್. ಇದು ವರ್ಷದ ಒಂದೇ ಸರಿ ಆಗ್ತಲ್ರಿ? ಇದು ವರ್ಷ 2 ಸರಿ ಬರ್ತದೆ ಸರ್. ಆ ತರ ಕಟಿಂಗ್ ಬಂದವ ಸರ್. ಆ ತರ ಏನದ ಇದು ಮಾಡ್ತಾರೆ ಸರ್. 2 ಸಲ. ಆಮೇಲೆ ಸೀತಾಫಲ ಅಂದ್ರೆ 5-6 ನಮ್ಮನೆ ಹೊರಟಿವ ಸರ್. ಒಂದು ಮಾವಿನ ಹಣ್ಣು ಅದ ಸರ್, ಸೀತಾಫಲ ಅದ್ರಿ, ಜಂಪಲ್ ಹಣ್ಣು ಅದ್ರಿ, ಅಂಜೂರ್ ಗಿಡ ಅದ್ರಿ ಸರ್, ಚೀಕು ಅದ್ರಿ, ಆಮೇಲೆ ಸ್ಟ್ರಾಬೆರಿ ಅದ್ರ ಸರ್. ನೋಡಿ ಸರ್, ಈಗ ಈ ಗಿಡ ಇದು ಸೀತಾಫಲ ಇದೆ ಸರ್. ಅದು ಬೇರೆ, ಅದು ಬೇರೆ ಸರ್. ಜವಾರಿ ಒಂದು ಅದ್ರ ಸರ್. ರಾಮ್ ಸೀತಾಫಲ ಇದು ಜವಾರಿ ರೀ. ಇದು ಜವಾರಿ ಸರ್. ಅದು ಮಾವಿನ ಹಣ್ಣು ಸರ್. ಇದು 20 ಫೀಟಿಗೆ ಒಂದು ಹಚ್ಚಿನ ಮ್ಯಾಗಿನಂದ್ರೆ ನಮ್ಗೆ ಸೀತಾಫಲ ಹಚ್ಚಿ ಅಂದ್ರೆ ಒಂದು 5-6 ವರ್ಷ ಏನದ ಇದು ಇದ್ರದ್ದು ಮುಗಿದು ಬಿಡ್ತದೆ ಸರ್. ಅಷ್ಟೊತ್ತಿಗೆ ನಮ್ಮ ಗಿಡ ದೊಡ್ಡ ಆತಾವ್ರಿ. ಈ ಮಾವಿನ ಹಣ್ಣು ರೀ? ಇದು ಮನೆ ಇದು ಯಾವ ಮಾವಿನ ಗಿಡ? ಇದು ಮಲ್ಲಿಕ ರೀ. ಮಲ್ಲಿಕ. ಮಲ್ಲಿಕ. ಇದ್ರೊಳಗೆ 5 ನಮೂನ ಐಟ್ರಿ. ಮಲ್ಲಿಕ, ಆಪೋಸ್ರಿ, 5 ನಮೂನ ರತ್ನಾಗಿರಿ. 5 ನಮೂನ ವೆರೈಟಿ ಸರ್. ಅಂದ್ರೆ ಆ ಸೀಸನ್ ಒಬ್ಬೊಬ್ಬರಿಗೆ ಏನದ ಬೇರೆ ಬೇರೆ ಇಷ್ಟ ಬರ್ತದ್ರಿ. ನಾವು ಒಂದೇ ನಮೂನ ಹಚ್ಚಿರಪ್ಪ ಅಂದ್ರೆ ಜನರಿಗೆ ಏನದಪ್ಪ ಏನಪ್ಪ ಇದು ಅಂತ ತಿಳ್ಕೇಸಿ ಮಲ್ಲಿಕ ಅದ್ರಿ, ಆಪೋಸ್ ಅದ್ರಿ, ಆಮ್ಯಾಗ ಬೇರೆ ಸೇರಿ ಬೇನಿಸನ್ ಅದ್ರಿ. ಅಂದ್ರೆ ಇವ್ ನೋಡಿ ಸೀತಾಫಲ ಗ್ಯಾಪ್ ಇದ್ದ ಸಲ ಈ ಸೈಡ್ ಒಂದ್ ಸೈಡ್, ಈ ಸೈಡ್ ನಿಂಬೆ ಗಿಡ ರೀ, ಈ ಸೈಡ್ ಒಂದು ಚೀಕು ಗಿಡ ರೀ. ನಿಮ್ ಸ್ವಂತ ಊರು ಯಾವ್ರಿ? ನಮ್ದು ಸ್ವಂತ ಸರ್ ಸುರ್ಪುರ ಬಳಿ ರಂಗಪೇಟೆ ಅಂತ ಸರ್. ರಂಗಪೇಟೆಯಲ್ಲಿ ಸರ್ ಅಲ್ಲಿ ನಾವು ಮೊದಲು ಅಲ್ಲಿ ಇದ್ದು ಸರ್. ಅಲ್ಲಿಂದ ಆದ್ಮೇಲೆ 83 ಒಳಗೆ ನಾವು ಕಲಬುರಗಿ ಬಂದ್ವಿ ಸರ್. ಕಲಬುರಗಿ ಬಂದ್ವಿ ಸರ್. ಇಲ್ಲಿ ಬಂದು ನಾವು ಮತ್ತೆ 45 ವರ್ಷ ಮೇಲೆ ಆಯ್ತು ಸರ್. 45 ವರ್ಷ ಆಯ್ತು. ಕಲಬುರಗಿ ಹೆಂಗ್ ನಂಟು ನಿಮ್ಗೆ? ಶಾಪುರ ಸುರ್ಪುರ ಇಲ್ಲಿಗೆ ಯಾವ ರೀತಿ ನಂಟು? ನಮ್ಮೂರು ನಮ್ಮ ಇಲ್ಲಿ ಮೊದಲಿಂದ ನಮ್ಮ ಅಪ್ಪವರು ಇಲ್ಲೇ ತೊಗೊಂಡಿದ್ರು ಸರ್. ಜಾಗ ಮನೆ ಇಲ್ಲೇ ತೊಗೊಂಡಿದ್ರು, ಮನೆ ಇಲ್ಲೇ ಕಟ್ಟಿದ್ರು ಸರ್. ಅಲ್ಲಿ ನಾವು ಅಲ್ಲಿನೂ ಮನೆ ಕಟ್ಟಿದ್ರು ಸರ್, ಇಲ್ಲಿನೂ ಮನೆ ಕಟ್ಟಿದ್ರು. ನಾವು ಅಲ್ಲಿ ಇದ್ದೀವಿ. ನಮ್ಮ ದೊಡ್ಡಪ್ಪ ಅಪ್ಪವರು ಅಣ್ಣವ್ರು ಏನದ ಇಲ್ಲಿ ಕಲಬುರಗಿಯಲ್ಲಿ ಇದ್ರು ಸರ್.
ತೋಟಗಾರಿಕೆ ಇಲಾಖೆನೇ ಈ ರೀತಿ ಮೆಚ್ಚುಗೆ ಪಟ್ಟು ಇದ್ರಾಗ ಯಾಕೆ ಬಂದ್ರಿ ನಾವು ಮೊದಲೇ ಸಣ್ಣಗಿಂದ ಯಾಕಂದ್ರೆ ಅಪ್ಪ ಅಮ್ಮರ ನಮ್ಮ ದೊಡ್ಡಮ್ಮವ್ರು ಏನಿದ್ರು ಸರ್ ಅವರು ತೋಟ ಮಾಡಿದ್ರು ಸರ್. ಆ ತೋಟ ಮಾಡಿದ್ರೆ ನಾವು ಅವ್ರ ಜೊತೆಗೆ ಹೋಗ್ತಿದ್ರು ಸರ್. ಯಾಕಂದ್ರೆ ನಮ್ಮಲ್ಲಿ ಅಲ್ಲ ಹೈನುಗಾರಿಕೆ ಆಕಳುಗಳಿದ್ರು ಸರ್. ಆಕಳುಗಳಿದ್ರೆ ನಾವೆಲ್ಲ ಹೊಡ್ಕೊಂಡು ಹೋಗ್ತಿದ್ರು ಸರ್. ಹೊಡ್ಕೊಂಡು ಹೋಗಿ ಮತ್ತೆ ಬರೋ ಟೈಮ್ ಮತ್ತೆ ಸಾಯಂಕಾಲ ಆದ್ಮೇಲೆ ಮತ್ತೆ ನಾವೇ ತಗೊಂಡ್ಬರ್ತೀವಿ ಸರ್. ಆಮೇಲೆ ನಾವು ಅಪ್ಪ ಅವ್ರು ಏನದ ಮತ್ತೆ ದೊಡ್ಡಮ್ಮವ್ರು ಏನಿದ್ರು ಸರ್, ಅವ್ರು ಬಹಳ ತರಕಾರಿ ಒಳಗೆ ಮತ್ತೆ ತೋಟದ ಬಗ್ಗೆ ಬಹಳ ಆಸಕ್ತಿ ಇತ್ತು ಸರ್. ಅವರು 100 ಎಕರೆ ತೋಟ ಮಾಡಿದ್ರು ಸರ್. ಅದು ಅದ್ರಾಗ ಅವ್ರು 5-6 ಮಂದಿ ಅಣ್ಣತಮ್ಮರು ಇದ್ರು ನಮ್ಮ ಅಪ್ಪ ಅವರೇ ಅದ್ರಾಗ ಇದ್ರೊಳಗೆ ಬಹಳ ಆಸಕ್ತಿ ಸರ್. ಅದ್ರಾಗ ಕೈ ಜೋಡಿಸಿದ ನಮ್ಮ ದೊಡ್ಡಮ್ಮವ್ರು ರೀ. ಅವರು ಇಬ್ಬರು ಕಲ್ತು ಮಾಡಿದ ಮೇಲೆ ತೋಟ ಒಂದು 10 ಎಕರೆ ತೋಟ ಐತೆ ಸರ್. ಒಂದು 90 ಎಕರೆಯಿಂದ ಹೊಲ ಐತೆ ಸರ್. ಅದ್ರಾಗ ಹತ್ತಿ ಬೆಳಿತಿದ್ರು, ಶೇಂಗಾ ಬೆಳಿತಿದ್ರು ಸರ್. ಶೇಂಗಾ ಬೆಳಿಬೇಕಾದ್ರೆ 100 ಕ್ವಿಂಟಲ್ ಶೇಂಗಾ ಸರ್. ಶೇಂಗಾ ರೀ. ಆಮೇಲೆ ಹತ್ತಿ ಬೆಳಿಬೇಕಾದ್ರೆ ಹತ್ತಿನೂ ಫೇಮಸ್ ಅದ ಸರ್. ಅದು ಅವಾಗ ಒಂದು ಜಾಲಿ ಟೈಪ್ ಇರ್ತೈತೆ ಸರ್. ಅದು ಆ ಜಾಲಿ ಒಳಗೆ ಹತ್ತಿ ಏನಾದ್ರು ತುಳಿತಿರಲ್ರಿ. ಹಾ, ಅವಾಗ ಏನದ 4 ಕಡೆ ಹಗ್ಗ ಕಟ್ಟಿ ಅದ್ರೊಳಗೆ ಏನದ 2-3 ಮನುಷ್ಯರ ಒಳಗೆ ತುಳಿತಾರ ಸರ್. ಅವಾಗ ಈಗ ಅದೆಲ್ಲ ಬಂದಾಗಿಬಿಟ್ಟಿದೆ ಸರ್. ಈಗೆಲ್ಲ ಮಷಿನ್ಗಳು ಬಂದವ್ರಿಗೆ. ಅದ್ರೊಳಗೆ ತುಳಿಬೇಕಂತಂದ್ರೆ ದೊಡ್ಡ ಅದ್ರೊಳಗೆ ನಾವು ಸಣ್ಣವ್ರು ಇದೀವಲ್ರಿ. ಇಲ್ಲ ಸರ್, ನೀವು ಕೃಷಿ ಮಾಡಿದ್ರಲ್ಲ, ಸಾವಯವ ಮಾಡಿದ್ರ ಅಥವಾ ಯಾವ ರೀತಿ? ಸಾವಯವನೇ ಸರ್. ನಾ ಫಸ್ಟ್ ಯಾಕೆ ಮಾಡ್ಬೇಕಾದ್ರೆ ಮಂದಿ ಎಲ್ಲ ಹೇಳಿದ್ರು ಕೆಮಿಕಲ್ ಅದು ಇದು ಅಂತ. ಯಾಕಂದ್ರೆ ಎಲ್ಲರೂ ಅದೇ ಹೇಳ್ತಿರ್ತಾರೆ ಸಾವಯವ ಮಾಡ್ಬೇಕು, ಅದು ಮಾಡ್ಬೇಕಂತ ಹೇಳಿ. ಆದ್ರೂ ಇದು ಸ್ವಲ್ಪ ಬೇಕಾಗತ್ತದ ಸರ್. ಇದು ಸ್ವಲ್ಪ ಬೇಕಾಗ್ತದೆ. ಫಸ್ಟ್ ಏನಾದ್ರು ತಿಪ್ಪಿ ಗೊಬ್ಬರ ಹಾಕಿದ್ವಿ ಸರ್. ಅದು ತಿಪ್ಪಿ ಗೊಬ್ಬರ ಹಾಕಿ ಕುರಿ ಗೊಬ್ಬರ ಹಾಕಿದ್ರಿ ಸರ್. ಹಾಕಿದ್ಮೇಲೆ ಈಗೆಲ್ಲ ಸ್ವಲ್ಪ ಮಳೆ ಈ ಸರ್ ಜಾಸ್ತಿ ಆದ್ಮೇಲೆ ಸ್ವಲ್ಪ ಕಸ ಜಾಸ್ತಿ ಬರ್ಲತ್ತರಿ. ಮತ್ತೆ ಬೇರೆ ಬೇರೆ ಯಾವ ಸರ್? ಬೇರೆ ಸರ್. ಇದು ಈ ಸರಿ ಚಿಕ್ಕು ಸರ್. ಇದು ಚಿಕ್ಕು ಗಿಡ ಚಿಕ್ಕು ಸರ್. ಇದು ನೀಲ್ದಾಣ ಗಿಡ, ನೀಲ್ದಾಣ ಜಾಮ್ ಅಂತಾರೆ ಸರ್. ನೀಲಕಾಯಿ ಗಿಡ. ನೀಲಕಾಯಿ ಗಿಡ. ಹಾ, ಇದು ಒಂದ್ ಟೈಪ್ ಸಿಗುತ್ತೆ ನೀಲಕಾಯಿ ಗಿಡ. ಇದು ಒಂದೇ ಟೈಪ್ ಸರ್. ಒಂದೇ ಸಾರಿ ಬರ್ತದೆ ಸರ್. ಆದ್ರೆ ಇದು ಬಹಳ ವೆರೈಟಿ ಸರ್. ಇದ್ರೊಳಗೆ ಜವಾರಿ ಅಂತ ಬರ್ತಾವ ಸರ್, ಐಬ್ಯಾಡ್ ಅಂತ ಬರ್ತಾವ ಸರ್. ಇದು ಒಳ್ಳೆ ಕ್ವಾಲಿಟಿ ಸರ್. ಇದು ಅದ್ರ ಜಾಮೂನಿ ಅಂದ್ರೆ ಇದು ಆರೋಗ್ಯಕ್ಕೆ ಬಹಳ ಚಲೋ ಸರ್. ಇದು ಇದ್ರೊಳಗೆ ಬೀಜನೂ ಸರ್, ಬೀಜ ಶುಗರ್ ಸಲ ಬೀಜ ಸಲ ಇದು ಇಷ್ಟು ಮಾರ್ಕೆಟ್ ಕಂಪಲ್ಸರಿ ಬಂದು ಇದು ಸೀಸನ್ ಬಂದು ಕೂಡಲೇ ಪ್ರತಿಯೊಬ್ಬರು ತಿಂತಾರೆ ಸರ್. ಯಾಕಂದ್ರೆ ಶುಗರ್ ಇದ್ದವ್ರು ಅವ್ರು ಇದ್ರು ಅಂತ ಹೇಳಿ ಹಣ್ಣು ತಿಂದಿಗೆ ಒಳಗಡೆ ಬೀಜ ಒಣಸಿ ಪೌಡರ್ ಮಾಡ್ತಾರೆ. ಇದು ಚೀಕು ಗಿಡ ಸರ್. ಚೀಕು ಗಿಡ. ಚೀಕು. ಇದು ಚೀಕು ಒಂದೇ ಟೈಪ್? ಇದರಲ್ಲಿ 2 ಟೈಪ್ ಸರ್. ಒಂದು ಉದ್ದು ಇರ್ತದೆ ಸರ್, ಒಂದು ಉದ್ದು ಒಂದು ಗೋಲ್ ಸರ್. 2 ನಮ್ನ ಸರ್. ಉದ್ದು ಅಂದ್ರೆ ಉದ್ದಿತ್ತು ಅಂದ್ರೆ ಸ್ವೀಟ್ ಇರ್ತದೆ ಸರ್. ತತ್ತಿ ಆಕಾರ ಇರ್ತಲ್ರಿ, ಅದು ಬಹಳ ಸ್ವೀಟ್ ಇರ್ತದೆ ಸರ್. ಇದು ಯಾವ ಆಕಾರದ? ಇದು ಉದ್ದೊಂದು ಅದ ತತ್ತಿ ಟೈಪ್ ಇದ್ದ ಉದ್ದಕ್ಕೆ. ಯಾಕಂದ್ರೆ ಅವ್ರು ಹೇಳಿದ್ರು ಕೊಡೋ ಕಾಲಕ್ಕೆ ಏನು ಸರ್, ನೀವು ಉದ್ದೊಂದು ತೊಗೊಂಡ್ರಪ್ಪ ಅಂದ್ರೆ ಬಹಳ ಸ್ವೀಟ್ ಇರ್ತದೆ ಸರ್. ಅವು ಗೋಲಂದಾಗ ವರಟಿ ಬೇರೆ ಬರ್ತದೆ, ಸರಿ ಅನ್ಸಲ್ಲ. ಇದು ತೊಗೊಂಡ್ರೆ ನೀವು ಪರ್ಮಿಟ್ ಸರ್ ಚಲೋನೇ ಇರ್ತದೆ ಅನ್ಸರಿ. ಮಿನಿಮಮ್ ಒಂದು 40 ವರ್ಷ 50 ವರ್ಷ ಗ್ಯಾರಂಟಿ. ಎಷ್ಟು ಗಿಡ ಹಚ್ಚಿದ್ರು? ಇವು ಒಂದು 10-15 ಗಿಡ ಹಚ್ಚಿ ಸರ್. 10-15 ಗಿಡ. ಹಾಂ, ಇವು ಸರ್ ಬಾಂಡ್ರಿ ಸುತ್ತ ಏನದ ಸರ್, 2 ಎಕರೆ ಬಾಂಡ್ರಿ ಸುತ್ತಗಳ ಏನ್ ಮಾಡ್ಬೇಕಪ್ಪ ಅಂತ ಹೇಳಿ ಸಾಗೋ ಇದು ಮಾಗಾನಿ ಗಿಡ ಅಂತ. ಮಾಗಾನಿ ಹಾನ್ರಿ. ಈಗ ನಾವು ಶೋ ಅಲ್ರಿ ಸರ್. ಈಗ ನಾವು ರೈಲ್ವೆ ಪಟ್ರಿಗೆ ಏನದ ನಾವು ಕಟ್ಟಿಗೆ ಇದಾಗ್ತಲ್ರಿ, ಆಮ್ಯಾಗ ಕಡ್ಡೆ ಬಿ ಮಾಡೋ ಸಲಗ ಇವು ಕಡ್ಡಿ ಉಪಯೋಗ ಆಗ್ತದೆ. ಇದ್ರಿಂದ ಕಡ್ಡಿ ಮಾಡ್ತಾರೆ. ಕಡ್ಡಿ ಮಾಡ್ತಾರೆ ಸರ್. ಈ ಗಿಡ ಭಾಳ ಹೈಟ್ ಬೆಳಿತದೆ ಸರ್. ಇದು ಅಂದ್ರೆ ಜಾಸ್ತಿನೂ ಇದು ತಗೊಳ್ತಾರೆ. ಎಷ್ಟು ವರ್ಷದಲ್ಲಿ ಎಷ್ಟು ಸರಿ ಕಟಾವ್ ಮಾಡ್ಬೋದು ಅಂತ? ಇದು ಕಟಾವ್ ಒಂದ್ ಸಾರಿ ಬಂತಪ್ಪ ಅಂದ್ರೆ ಆಯ್ತಿರೋದು ನಮ್ಗೆ 15 ವರ್ಷ ಇದು ಇದ ಸರ್. ಒಂದ್ ಸಾರಿ ಕಟ್ ಮಾಡಿಬಿಟ್ಟಾದ್ರೆ ನಮ್ ಗಿಡ ಏನದ ಲೈಫ್ ಇದು ಒಂದು ಇನ್ಶೂರೆನ್ಸ್ ಇದ್ದಾಗ ಸರ್. ಇದು ಹೌದೇನ್ರಿ? ಯಾಕಂದ್ರೆ ಸುಮ್ಮನೆ ಜಾಗದಲ್ಲಿ ಹಚ್ಬಿಟ್ಟಂದ್ರೆ ನಿಮ್ಗೆ ಏನದ ಒಂದು ಸಾರಿ ಹಚ್ಚಿದ್ರೆ 15 ವರ್ಷದಲ್ಲಿ ನಿಮ್ ಗಿಡ ಮಿನಿಮಮ್ ಏನಂದ್ರೆ ಒಂದು 50,000 ರೂಪಾಯಿ ಗಿಡ ಬರ್ತದೆ ಸರ್. 50,000. ಇದು ಇಲ್ಲಿ ಏನ್ ಮಾಡಿದ್ರಿ? ಇದೊಂದು ಸ್ವಲ್ಪ ತರಕಾರಿ ಸರ್. ಇದೊಂದು ಸ್ವಲ್ಪ ಜಾಗ ಉಳಿದಿರ್ತಾರೆ ಸರ್. ನಮ್ಮ ಇವ್ರು ಏನಾದ್ರ ನಮ್ಮ ಕೆಲಸ ಮಾಡೋರು ಏನ್ ಮಾಡಿದ್ರ ಪಾಪ ಏನಾರ ಅವತ್ತ ಇಲ್ಲಿ ನಾವು ಬರ್ತಾರೆ ಮಾಲಕರಿಗೆ ಒಂದು ಏನಾರ ಮಾಡಿ ಕೊಡ್ಬೇಕಂತ ಹೇಳಿ ಸ್ವಲ್ಪ ಜಾಗದಲ್ಲಿ ಇದು ಪೈಪ್ ಹಾಕೊಂಡು ಇದು ಪಾಲಕ್ ಹಾಕೊಂಡಿರಿ. ಇದು ಸಬ್ಸಿಪಲ್ಲಿ ಅದ್ರಿ. ಆಮೇಲೆ ಅದು ಮುಲ್ಲಂಗಿರಿ. ಮುಲ್ಲಂಗಿ ಕಡಿ ಆಗ್ತದೆ ನೋಡ್ರಿ. ನಾವು ಹೇಳೋದಕ್ಕಿಂತ ಮೊದಲ ಪಾಪ ನಮ್ಮ ಕೆಲಸ ಮಾಡೋರು ಅವ್ರೇನದ ಇಲ್ಲ ನಮ್ಮ ಮಾಲಕರು ಬರ್ತೈತ ತಮಗೂ ಆತ ನಮ್ಮ ಮಾಲಕರಿಗೂ ಆತ ಅಂತ ಹೇಳಿ ಸ್ವಲ್ಪ ತರಕಾರಿ ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿ ಸರ್, ಈಗ ಹೋಗ್ಬಿಟ್ಟದ ನೋಡಿ ಸರ್. ಎಷ್ಟು ತಿಂಗಳು ಆಯ್ತಿರೋದು? ಈಗ ಹಚ್ಚಿ 3 ತಿಂಗಳು ಆಯ್ತು ಸರ್. 3 ತಿಂಗಳು. ಈಗ ಆಯ್ತು ಇನ್ನು ಚಲ ಹತ್ರ 3 ತಿಂಗಳ ತನಕ ನಡೀತದೆ ಸರ್. ಆಮೇಲೆ ಇದು ಬಾಳಿಕೆ ಗಿಡ ಚಿಕ್ಕು ಗಿಡ. ಚಿಕ್ಕು ಸರ್. ಚಿಕ್ಕು ಆಗಿದೆ. ಯಾಕಂದ್ರೆ ಚಿಕ್ಕುಗೆ ಏನಾದ್ರು ನಡೀತದೆ ಸರ್. ಮಾವಿನಕಾಯಿ ಮತ್ತೆ ಇದು ಮಾವಿನಕಾಯಿ ಮಾತ್ರ ಅವರು ಕಾಯಿ ಆದ ಕೂಡ ತೆಗಿಬೇಕಂತ ಸರ್. ಯಾಕಂದ್ರೆ ಅದು ನಾವು ಗಿಡ ಸಣ್ಣದಿರ್ತಲ್ರಿ, ಮಾವಿನಕಾಯಿ ವಜ್ಜಾಗಿ ಅದು ಕಟ್ ಆಗ್ತದೆ. ಇದು ನೋಡ್ರಿ ಸರ್, ಇದು ಚಕ್ಕಿ ಗಿಡ ಸರ್. ಇದು ಚಕ್ಕಿ ಮನೆಗೆ ನಾವು ಅಡಿಗೆ ಬಳಸ್ತೇವೆ ಚಕ್ಕಿ. ಅವ್ರು 2 ಗಿಡ ಹಚ್ಚಿರಿ ಸರ್. ಯಾಕಂದ್ರೆ ಈಗೆಲ್ಲ ಮಂದಿಗೆ ಏನದ ಬಂದವ್ರಿಗೆ ಗೊತ್ತಾಗಲ್ಲ ಸರ್ ಇದು ಯಾವ್ಯಾವ ಏನಪ್ಪ ಅಂತ ಹೇಳಿ ಒಂದು ಅವ್ರಿಗೆ ಜನರಿಗೋಸ್ಕರ ಅವ್ರು ಎಲ್ಲ ರೋಡಿ ಇದ್ದಲ್ರಿ, ಬೇರೆ ಕಾಲೇಜ್ ಹುಡುಗರು ಸ್ಕೂಲ್ ಹುಡುಗರು ಓದ್ತಾರೆ ಸರ್. ಅನ್ನೋದು ಹೇಳಿದ್ರೆ ನಾವು 2 ಗಿಡ ಇರ್ಲಪ್ಪ ಅಂತ ಹೇಳಿ ಚಕ್ಕಿ ಗಿಡ ಹಚ್ಚಿದ್ವಿ ಸರ್. ಆಮೇಲೆ ಇಲ್ಲಿ ಬಾಳಿಕೆ ಗಿಡ. ಬಾಳೆಹಣ್ಣು. ಇದು ಬಾಳೆಹಣ್ಣು ಯಾವ ಬಾಳೆಹಣ್ಣು? ಇದು ನಾರ್ಮಲ್ ಬಾಳೆಹಣ್ಣು ಸರ್. ಇದು
ಯಾಕೆ ಕೆಂಪು ಬಾಳೆನ ಕಮಲಾಪುರ ತರ್ಬೇಕಂತ ಮಾಡಿದೇವ್ ಸರ್. ಇವ್ರು ನಮ್ಮಲ್ಲಿ ಕೆಲಸ ಮಾಡೋರು ಏನದ ಅಲ್ಲಿ ಅಗಿ ಇದಪ್ಪ ಅಂತ ಹೇಳಿ ಮತ್ತೆ ನಮ್ಮ ಅಣ್ಣವ್ರು ಏನದ ಮನೆ ಇಲ್ಲೇ ಹೋಗಿದ್ರು ಸರ್. ಹೋದಾಗ ತಂದು ಕೊಟ್ಟಾಗ ಏನದ ಅಚ್ಚಮ್ಮ ಅಂದ್ರಿಗೆ ಅವ್ರ ಪಾಪ ನಮ್ಮವ್ರು ಕೆಲಸ ಮಾಡೋರು ಏನದ ಹಚ್ಚಿ ಬಿಟ್ರು ಸರ್. ಹಚ್ಚಿದ ಈ ತರ ಬೆಳವಣಿಗೆ ಬಂದದ ಸರ್. ಇನ್ನೊಂದು 5-6 ತಿಂಗಳಲ್ಲಿ ಇದ್ರದ್ದು ಕಾಯಿ ಬಿಟ್ಬಿಡ್ತದೆ ಸರ್. ಅದೊಂದು ಚಕ್ಕಿ ಗಿಡ ರೀ ಸರ್, ಇದೊಂದು ಚಕ್ಕಿ ಗಿಡ ರೀ. ಇದನ್ನು ಚಕ್ಕಿ ಗಿಡ. ಚಕ್ಕಿ ಗಿಡ ಎಷ್ಟು ತಿಂಗಳಿಗೆ ಆಗ್ತದೆ ಸುಮ್ ಚಕ್ಕಿ ಇದು ಎಷ್ಟು ಯಾವಾಗ ಬರುತ್ತೆ ಚಕ್ಕಿ? ಇದು ಒಂದು 5 ವರ್ಷ ಸರ್. 5 ವರ್ಷ. 5 ವರ್ಷ. ಯಾಕಂದ್ರೆ ಕೆಳಗಡೆ ಬಡ್ಡಿಲಿಂದ ಸ್ವಲ್ಪ ದಮ್ ಹಾಕೊಂಡ್ ಬಂತಪ್ಪ ಅಂದ್ರೆ ಹೈಟ್ ಮಾತ್ರ ಕಮ್ಮಿ. ಅಂದ್ರೆ ಬಡ್ಡಿ ಉದುರ್ತದೆ ಹೆಂಗೆ ಯಾವ ರೀತಿ? ಬಡ್ಡಿನೇ ಒಂದು ಚಕ್ಕಿ ತರ ಬರ್ತದೆ ಸರ್. ಬಡ್ಡಿ ಏನಾತ ಚಕ್ಕಿ ಬರ್ತಾರೆ ಪದ್ರ ಪದ್ರ. ಅದೇ ಮಾರಾಟ. ಆಮ್ಯಾಗ ಇಲ್ಲಿ ಒಂದು ಸರ್ ಇದು ಯಾವ್ದ್ರಿ? ಆಮ್ಯಾಗ ಇದು ಬೆಣ್ಣಿ ಹಣ್ಣು ಅಂತ ಅಂತಾರಲ್ರಿ. ಬೆಣ್ಣಿ ಹಣ್ಣು. ಅವಕಾಡ. ಅದ್ರ ಒಳಗಡೆ ಹಸಿರು ಕಲರ್ ಇರ್ತದೆ, ಒಳಗಡೆ ಬೆಣ್ಣಿ ಅಂತ ಹಣ್ಣು ಅಂತಾರೆ ಸರ್. ಅದು ಜ್ಯೂಸ್ ಮಾಡಕ್ ಬರ್ತಾರೆ. ಅದು ಬಹಳ ಫೇಮಸ್ ಸರ್. ಒಂದು ಯಾವ ಕಡೆ ಹೆಚ್ಚು ಬೆಳಿತಾರೆ ಇದು? ಎಲ್ಲಿ ಇದು ಯಾವ ಕಡೆ ಹೆಚ್ಚಿಗೆ ಬೆಳಿತಾರೆ? ಮಂಗಳೂರು ಉಡುಪಿ ಕಡೆ ಸರ್. ಮಂಗಳೂರು. ಈಗ ಮಾತ್ರ ಎಲ್ಲ ಏನದ ಜನ ಏನದ ಈ ಕ್ಲೈಮೇಟ್ ಸಲಗ ಹೊಂದಾಣಿಕೆ ಸಲಗ ಕೃಷಿ ಏನ್ ಮಾಡಿರ್ತಾರಲ್ರಿ. ಈ ನಮ್ಮ ದೇಶದಲ್ಲಿ ಎಲ್ಲೇ ದೇಶದಿಂದ ಬೆಳಿಬೋದು ನೋಡಿ. ಈಗ ನಾವು ಬಿಜಾಪುರ ಕಡೆ ಎಲ್ಲ ಸೇಬ್ ಬೆಳಿಲಕತ್ತಾರೆ. ನಾವು ಬರೀ ಕಾಶ್ಮೀರ ಹೇಳಿದೀವಿ, ಶಿಮ್ಲಾ ಹೇಳಿದ್ರು ಸರ್. ಈ ಬೆಂಗಳೂರು ಬೆಳಿಲಕತ್ತಾರ, ನಮ್ಮ ಬಿಜಾಪುರಲ್ಲಿ ಬೆಳಿಲಕತ್ತಾರೆ, ಇಲ್ಲಿ ತಾಲೂಕಲ್ಲಿ ಬೆಳಿಲಕತ್ತಾರೆ. ಹಂಗಾಗಿ ಈಗ ಎಲ್ಲಾ ತರ ಆ ತರ ಅನ್ನೋದ ಗಿಡಗಳ ತರ ರೆಡಿ ಮಾಡಿಟ್ಟಾರ ಸರ್. ಈಗ ನೋಡಿ ನಮ್ಮಲ್ಲಿ ಬೆಳೆದ ನೋಡ್ರಿ, ಅವ್ರು ಯಾರು ಬೆಳೆಲ್ಲ ಅಂತಂದ್ರು ನಮ್ಮಲ್ಲಿ ಬೆಳೆದ ನೋಡಿ. ಈಗ ಬೇರೆಯವರು ಏನದ ನಮ್ಗೆ ಸರ್ ಎಲ್ಲಿ ತಂದ್ರಿ ಹೇಳ್ರಿ ಅಡ್ರೆಸ್ ಕೇಳ್ತಾ ಇದ್ದಾರೆ. ಎಷ್ಟು ಗಿಡ ಹಚ್ಚಿದ್ರು ಸರ್? ಹೌದು ಸರ್, 2 ಗಿಡ ಹಚ್ಚಿನಿ. 2 ಗಿಡ ಹಚ್ಚಿನಿ. ಇದೊಂದು ಸಣ್ಣ ಸ್ವಲ್ಪ ಹಚ್ಚಿರಿ ಸರ್. ಇದು ಡ್ರ್ಯಾಗನ್ ಫ್ರೂಟ್ಸ್ ಅಂತ. ಇದು ಡ್ರ್ಯಾಗನ್ ಫ್ರೂಟ್ಸ್ ಸರ್. ಹಚ್ಚಿನ ಕೂಡ ಏನದ ಸರ್, ಇದು ಕಂಬ ಮಾಡ್ಬೇಕು ಸರ್. ಕಂಬ ಎದಕ್ ಮಾಡ್ಬೇಕಂತಂದ್ರೆ ಏನದ ಇದು ತಂದ್ರಿಸಿ ಆಮೇಲೆ ಒಂದು ಚಕ್ರ ಗಾಳಿ ಬರ್ತದೆ ಸರ್. ಯಾವ್ದ್ರೆ ಬಿದ್ರಿ ರಿಂಗ್ ಮಾಡ್ಬೇಕ್ರಿ. ರಿಂಗ್ ಮಾಡ್ಕೊಂಡ್ರೆ ಇದಕ್ಕೆ ಕಟ್ಟಿದ್ರಪ್ಪ ಅಂದ್ರೆ ಹಿಂಗೆ ಫಾಲ್ಟ್ ಹೊಡಿತಾರೆ. ಫಾಲ್ಟ್ ಹೊಡೆದಾಗ ಹೂವು ಹಣ್ಣಾಗಿ ಜೋತೆ ಬೀಳ್ತಾವ ಸರ್. ಇದು 1 ವರ್ಷದ ಫಲ ಸರ್. ಇದು 1 ವರ್ಷ. 1 ವರ್ಷ. ಆಮೇಲೆ ಇದು ದೊಡ್ಡದು ನೀಲಿಕಾಯಿ ಜಾಮೂನ್ ಸರ್. ಇದು ಈಗ ಆಗಿ ಚಾಲು ಆಗಿ 3 ವರ್ಷ ಸರ್ ಆಗಿ. ಆಗಲ್ಲ ಕಾಯಿ ಹತ್ಲಕತ್ತ. ಇದು ಹೂವಾಗಿದೆ ಸರ್. ಅಲ್ಲಿಂದ ಮಾವಿನ ಗಿಡ ಇರೋದು ಅಲ್ಲಿ ಹೂವು ಬಿಡತ್ತ ಮಾವಿನ ಗಿಡ. ಈಗ ಆ ಸರಿ ಲಾಸ್ಟ್ ಮಾವಿನ ಗಿಡ ಮೊದಲಿಂದ ಅವ್ರಿ. ಆಮೇಲೆ ಇಲ್ಲಿ ಸುತ್ತ ಬಾಂಡ್ರಿಗೆ ಏನದ ಬೇಲಿಗೆ ಏನಾರ ಹಾಕ್ಬೇಕಪ್ಪ ಅಂತ ಹೇಳಿ ಹೀರೆಕಾಯಿ ಬೆಳ್ಳಿ ಹಾಕಿ ನೋಡ್ರಿ. ನಿಮ್ಮಲ್ಲಿ ಒಂದು ಚಿಕಿತ್ಸೆ ಸಲುವಾಗಿ ಒಂದಿಷ್ಟು ಹಣ್ಣು ಹಂಪಲ ಆಗಿರ್ಬೋದು, ಔಷಧಿ ಸಲುವಾಗಿ ಒಂದಿಷ್ಟು ಗಿಡ ಮರಗಳು ಬೆಳೆಸಿದ್ರಂತ? ಬೆಳೆಸಿದ್ರು ಸರ್. ಅವ್ನು ಬೆಳೆಸಿದ್ರು ಸರ್. ಜನರಿಗೆ ಏನದ ಬಂದಾಗ ಬರೀ ಏನದ ಅಗ್ರಿಕಲ್ಚರ್ ಬರೀ ಹೂವು ಹಣ್ಣು ಹಂಪಲ ಅಂತ ಹೇಳ್ತಾರಲ್ಲ. ಈಗ ಜನರಿಗೆ ನೈಸರ್ಗಿಕವಾಗಿ ಹಳ್ಳ ಹೊಟ್ಟೆಯಲ್ಲಿ ಹಳ್ಳ ಆಗುತ್ತೆ ನ್ಯಾಚುರಲಿ. ಬಹಳಷ್ಟು ಕಡೆ ಕೇಳ್ತಾ ಇದ್ದೇವೆ. ಆ ಹಳ್ಳಕ್ಕೆ ಒಂದು ಮದ್ದಂತೆ ಒಂದು ಎಲೆ ಅಂತಿದೆ ಅಂತ. ಸರ್ ನಾನು ಗಿಡ ತಂದಿನಿ ಸರ್. ಯಾಕಂದ್ರೆ ಇಲ್ಲಿ ಕಾಳೂರಲ್ಲಿ ಜನ ಏನದ ಬಹಳ ಮಂದಿ ರೈತರ ಮಂದಿ ಯಾರು ಸರ್. ಸಣ್ಣ ಹುಡುಗರವ್ರಿಗೆ ಗೊತ್ತಿರಲ್ಲ ಸರ್. ಇದು ಹಚ್ಚಿದಲ್ಲಿ ಏನಂದ್ರೆ ಜನರಿಗೆ ಒಂದು ಜ್ವರನು ಗೊತ್ತಾಗ್ತದೆ ಅಂತ ಹೇಳಿ ಈ ತರ ಇಲ್ಲಿ ಒಂದು ನೋಡ್ರಿ ಸರ್ ಮಳಿ. ಈ ತರ ಮಳಿ ಮಾಡೀನಿ ಸರ್. ಇದು ಮಳಿ ಯಾಕೆ ಮಾಡೀನಿ ಅಂದ್ರೆ ಸರ್, ಜನರಿಗೆ ಏನು ಗೊತ್ತಿರಲ್ಲ ಸರ್. ಇದು ಗೊತ್ತಿರೋ ಜನರಿಗೆ ಯಾಕಂತಂದ್ರೆ ಈ ಮಳಿ ಅಂದ್ರೆ 10/5 ಮಾಡೀನಿ ಸರ್. 10 ರೀ, ಅಡಲ 5 ರೀ. ಯಾಕೆ ಮಾಡೀನಿ ಅಂತಂದ್ರೆ ಜನರಿಂದ ಎಲ್ಲರೂ ಮಣ್ಣು ಹಾಕಿ ಕೂಡ ಗಳೆ ಹೊಡಿಬೇಕು, ನೆಗಿ ಹೊಡಿಬೇಕು, ಅದು ಮಾಡ್ಬೇಕಂತ ಹೇಳಿ. ಇದಕ್ಕೆ ಏನಿಲ್ಲ ಸರ್. ಒಂದು ಸರಿ ನಾವು ಏನದ ರೆಡಿ ಮಾಡಿಬಿಟ್ಟು ಮಣ್ಣು ನಾವು ಬೀಜ ಹಾಕಿಬಿಟ್ಟು ಅಂದ್ರೆ ಈಗ ನೋಡಿ ಬೀಜ ಹಾಕಿ ಕೂಡ ಗಿಡ ಬರ್ತದ್ರಿ. ಪಲ್ಯ ಬಂದ್ ಕೂಡ ನಾವು ಇಲ್ಲಿ ನೋಡ್ರಿ ಈ ಕಡೆ ನಮ್ಮ ಈ ಕೈಲಿಂದ ಎಷ್ಟು ಹೋಗ್ತದೆ ಅಷ್ಟು ಕೈಲಿ ನಾವು ಈ ಪಲ್ಯ ಕಿತ್ಕೋಬಹುದು. ಆ ಸೈಡ್ ಬಂದ್ರು ಎಷ್ಟು ಕೈ ಹೋದ ಅಷ್ಟೇ ಪಲ್ಯ ನಾವು ಕಿತ್ಕೋಬಹುದು. ಸಂಪೂರ್ಣ ಒಂದ್ಸರಿ ಪೂರ ಪಲ್ಯ ಕಿತ್ಕೊಂಡ ಮ್ಯಾಗ ಏನಾಗ್ತದೆ ಸಾಪ್ ಆದ್ಕೊಂಡೆ ಮತ್ತೆ ಏನದ ನಾವು ಕುರ್ಪಿದಿಂದ ಮಣ್ಣು ಡೀಲ ಮಾಡ್ಕೊಂಡು ಮತ್ತೆ ನಮ್ಮಲ್ಲಿ ಬೀಜ ಚಲ. ಯಾರು ಬೇಕಾದ್ರು ಅಂದ್ರೆ ಈಜಿ ಸರ್. ಒಬ್ಬರೇ ಮನುಷ್ಯರಿಂದ ನಾವು ಮಾಡ್ಕೋಬಹುದ್ರಿ. ಮೆಂತೆ ಪಲ್ಯ. ಇದು ಮೆಂತೆ ಪಲ್ಯ ಸರ್. ನೋಡ್ರಿ ಸರ್ ಯಾವ ಮೆಂತೆ ನೋಡಿ ನಾವು ಇಲ್ಲಿ ತೆಗೆದು ಕೂಡ ಮನುಷ್ಯ ನೋಡಿದ್ರಿ ನಾವು ನಮ್ಮ ಕೈ ಎಷ್ಟು ಹೋದ್ರೆ ಹೋಗೋದಕ್ಕೆ ಮೆಂತೆ ಪಲ್ಯ ಕಿತ್ಬೋದು. ಕಿತ್ತ ಆದ ಕೂಡ ಮತ್ತೆ ಏನದ ನಾವು ಮಣ್ಣೆಲ್ಲ ಸಾಫ್ ಮಾಡ್ಕೊಂಡು ಮತ್ತೆ ಸ್ವಲ್ಪ ಗೊಬ್ಬರ ಹಾಕಿ, ತಿಪ್ಪಿ ಗೊಬ್ಬರ ಹಾಕಿ, ಹುಲ್ ಗೊಬ್ಬರ ಹಾಕಿ ಹಾಕ್ಬಿಟ್ರೆ ನ್ಯಾಚುರಲ್ ಸರ್. ಕಸ ತೆಗಿಯೋದು ಈಜಿ ಆಗ್ತದ್ರಿ. ಯಾಕಂದ್ರೆ ನಾವು 4 ಮಂದಿ 5 ಮಂದಿ ಬೇಕೇ ಆಗಿಲ್ಲ ಸರ್. ರೈತರ ಮಂದಿಗೆ ಏನೋ ಸುಮ್ಮನೆ ಅಷ್ಟು ಮಂದಿ ಬೇಕು ಇಷ್ಟು ಮಂದಿ ಬೇಕಂತ ಬೇಕಾಗಿಲ್ಲ. ಈಗ ಜನರಿಗೆ ಮಾರ್ಗದರ್ಶನ ತೋರಿಸೋ ಸಲಗೆ ನಾ ಈ ತರ ಮಾಡಿದ್ದೆ ಸರ್. ಇದು ಯಾವ ಗಿಡ ಸರ್? ಸ್ವಲ್ಪ ಜಾಗದ ಬೆಳೆ. ಇದು ಪುಂಡಿ ಪಲ್ಯ ಸರ್. ಇದು ಪುಂಡಿ ಪಲ್ಯ. ಇದು ಯಾವ ಪುಂಡಿ ಪಲ್ಯ ಅಂತಾರೆ? ಇದಕ್ಕೆ ಯಾವ ಜವರಿ ಪುಂಡಿ ಪಲ್ಯ ಸರ್. ಜವರಿ ಒಂದು ವೈಟ್ ಇರ್ತದೆ, ಒಂದು ಕೆಂಪು ಇರ್ತದೆ. ಇದು ಜವರಿ. ಜವರಿ ಸರ್. ನಾವು ಹಿಂಗೆ ಬಿಟ್ರಪ್ಪ ಅಂದ್ರೆ ಇದು ನಾವು ಮನೆಗೆ ಎಷ್ಟು ಬೇಕಷ್ಟು ತಗೋಬಹುದು. ಬಿಟ್ಟರು ಅಂದ್ರೆ ಬೀಜನೂ ಬರ್ತದೆ. ಬೀಜನೂ ಮಾರ್ಬೋದು ಸರ್. ಮತ್ತೆ ಅದೇ ಬೀಜನ ಮತ್ತೆ ನಾವು ಬೆಳ್ಕೋಬಹುದು ಸರ್. ಆಮೇಲೆ ಇದು ಜಾಸ್ತಿ ಬೆಳೆದ್ಮೇಲೆ ಇದು ಸರ್ ಇದು ಅಜ್ವಾನ್ ಗಿಡ ಸರ್. ಇದು ಏನು ಸರ್ ಮೊದಲಿಂದ ಈ ಅಜ್ವಾನ ಏನಂತ ಗೊತ್ತಾ? ಇದು ಹುಡುಗರಿಗೆ ಏನದ ಕೆಮ್ಮಾದಾಗ ನೆಗಡಿ ಆದಾಗ ಇದ್ರದ್ದು ಏನದ ಕಷಾಯ ಮಾಡಿ ಜ್ಯೂಸ್ ಮಾಡಿ ಕುಡಿಸ್ಬೋದ್ರಿ. ಆಮೇಲೆ ನಮ್ ದೊಡ್ಡವರಿಗೆ ಏನದ ಇದು ಉಪ್ಪು ಇದು ತಿಂದ್ರಲ್ರಿ ಕೆಮ್ಮು ಕಡಿಮೆ ಬರ್ತದೆ. ಹೊಟ್ಟಿ ಬ್ಯಾನಿ ಕಡಿಮೆ ಆಗೋದು ಕಡಿಮೆ ತಿನ್ಬೇಕೇನ್ರಿ? ತಪ್ಪಲೆ ರೀ. ತಪ್ಪಲೆ ಹೊಟ್ಟಿ ಬ್ಯಾನಿ ಕಡಿಮೆ ಆಗ್ತರಿ. ನೆಗಡಿ ಕೆಮ್ಮು ಹೋಗ್ತರಿ.
ಇದು ಏನ್ ನೋಡಿ ಸರ್, ಇದು ಹೊಟ್ಟೆಗಿಂದ ಹಾಳು ಕರ್ತಾರೆ ಸರ್. ಇದೇನು ಸರ್ ಹೊಟ್ಟೆಗೆ ನೆಲ ಕರ ಇದೆ ಸರ್, ನೋಡಿ ಇದೆ ಸರ್. ಬಹಳ ಮಂದಿ ಏನದ, ನಾನು ಒಂದ್ಸಾರಿ ಗಂಜಿನಲ್ಲಿ ಕೃಷಿ ಮೇಳೆ ಇತ್ತು ಸರ್. ಆ ಕೃಷಿ ಮೇಲೆ ಹೋಗಿದ್ದಾಗ ಒಂದು ಗಿಡ ಏನಂದ್ರೆ ದೊಡ್ಡ ಗಿಡ ಇತ್ತು ಸರ್. ತಪ್ಪಲೆ ತಿರ್ಬೇಕೇನ್ರಿ? ತಪ್ಪಲ್ಲ ಸರ್. ನಾನು ತಗೊಂಡು ಹೋಗಿದ್ದೆ ಸರ್. ಅದು 3 ದಿನ ಮೇಳೆ ಇದ್ದಾಗ ನಾ ಬರೋ ಕಾಲ ಪೂರ ಖಾಲಿಯಾಗಿ ಹೋಯ್ತು ಸರ್. ಅದು ಯಾವ ತರ ಇತ್ತು ಅಂದ್ರೆ ಅದ್ರ ಎಲಿ ಗಿಡ ಅಂತ ಫುಲ್ ಎಲಿ ಆಗಿದ್ದು ಸಂಪೂರ್ಣವಾಗಿ ನೀರಿನ ಅಂಶ ಇದೆ ನೋಡಿ. ಇದು ನೀರಿನ ಅಂಶ ಇದೆ ರೀ. ತಿಂದ್ರೆ ನಾವು ಈಗ ಸಣ್ಣ ಆದ ಅಂತ ಹೇಳಿದ್ರೆ ಸಣ್ಣ ಪ್ರಮಾಣದ ಆದ ಹೇಳ್ತೀವಿ. ಅವಾಗ ತಿಂದು ಒಂದು 4 ದಿನ ತಿಂದ್ರಲ್ಲ ಸರ್, ಹೊಟ್ಟೆನಲ್ಲಿ ಪೂರ ಕಡೆಗೆ ಬರ್ತದೆ ಸರ್. ಹೋಗಿ ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು ಸರ್. ಒಮ್ಮೆಲೆಗೆ ನಾವ್ ಎಲ್ಲಾರ 0.5 ಆದಾಗ 10 ಆದಾಗ ಹೋದ್ರಪ್ಪ ಅಂದ್ರೆ ಸ್ವಲ್ಪ ಟೈಮ್ ಸಮಯ ಹಿಡಿತದೆ. ಹಿಂಗಾಗಿ ಸ್ವಲ್ಪ ಆದಾಗ ಅಂತ ನಮ್ಗೆ ನೋಯ್ತು ಅಂತ ಒಂದು 2-3 ದಿನ ಕಂಟಿನ್ಯೂ ತಿಂದ್ರಲ್ರಿ, ಇದ್ರಷ್ಟು ಔಷಧ ಭಾಳ ಔಷಧ ಸರ್. ಇದು ಜನ ಏನ್ ಸರ್ ಹಂಗಾಗಿದೆ, ಹೆಂಗ್ ಹಚ್ಬೇಕಪ್ಪ ಹೆಂಗಪ್ಪ ಅಂದ್ರೆ ಏನ್ ತಲೆ ಕೆಡ್ಸೋದೇ ಇಲ್ಲ ಸರ್. ಇದು ಒಂದು ಎಲಿ ತಗೊಂಡು ಬೇಸಿ ಇದ್ರ ಮೇಲೆ ಇಟ್ಟು ಸ್ವಲ್ಪ ಮಣ್ಣಾಗಿ ಬಿಟ್ರಲ್ರಿ, ಈ ತರ ಏನೋದ ಸರ್. ಈ ಎಲೆ ಕಳೆದ್ಬಿಟ್ಟು ಊರಿದ್ರೆ ಆಗಿಲ್ಲ ಬರ್ತದೆ. ಒಂದೇ ಗಿಡಕ್ಕೆ ಒಂದು 10-15 ಗಿಡ ಬರ್ತದೆ ಸರ್. ಈ ರೀತಿ ಈ ತರ ಸರ್. ಈ ತರ ಎಲಿ ಮೇಲೆ ಬರೀಲಿ ಸರ್. ಪಂಟೆ ಬೇಕು ಅದು ಬೇಕಂತ ಏನೂ ಇಲ್ಲ ಸರ್. ಇದು ಪಂಟೆ ಹಚ್ಚಿರಪ್ಪ ಅಂದ್ರೆ ನಿಮ್ಗೆ ಚಲೋನೇ ಆಗ್ತದೆ. ಅದು ಎಲಿ ಹಚ್ಚಿರಪ್ಪ ಅಂದ್ರೆ ನಿಮ್ಗೆ ಮತ್ತೆ ಒಂದು 4 ಮಂದಿ ಕೊಡ್ಬೋದು ಸರ್. ಇದು 2 ತಿಂಗಳಲ್ಲಿ ಗಿಡ ಬಂದ್ಬಿಡ್ತದೆ. ಎಲಿ ಮೇಲೆ ಮಣ್ಣು ಹಾಕ್ಬೇಕು. ಎಲಿ ಮೇಲೆ ಮಣ್ಣು ಹಾಕ್ಬಿಟ್ರೆ ಆಯ್ತು ಸರ್. ನಿಮ್ಗೆ ಮತ್ತೆ 15 ದಿನದಾಗ ಏನಂದ್ರೆ ನಿಮ್ಗೆ ಒಂಥರ ಇದು ಬಂದ್ಬಿಡ್ತಾವೆ ಸರ್. ಎರೆಹುಳು ಯಾವ ತರ ಬರ್ತಾವೆ ಹೊಸ ಬರ್ತಾರೆ ಆ ತರ ಸೈಡಿಗೆ ಎಲ್ಲ ಬಂದ್ಬಿಡ್ತಾವೆ ಸುತ್ತ. ಆಮೇಲೆ ಇದೆ ಅಂತ ಸರ್, ಇದು ಹೆಣ್ಮಕ್ಳಿಗೆ ಅಂತ ಇದು ಫೇಮಸ್ ಸರ್. ಇದು ಬ್ಯೂಟಿ ಪಾರ್ಟ್ ಮೇಕಪ್. ಆಮೇಲೆ ಇದನ್ನು ಭಾಳ ಸರ್. ಈಗ ಇದಕ್ಕೆ ಅಂತ ಪರಿನು ಏನಿಲ್ಲ ಸರ್. ಒಂದೇ ಗಿಡ ತಂದು ಹಚ್ಚಿ ಬಿಟ್ರಪ್ಪ ಅಂದ್ರೆ ಇದು ಆಜು ಬಾಜುನದ ಸಣ್ಣ ಭಾಳ ಬರ್ತಾವ ಸರ್. ಇದು ಒಂದು ಹಚ್ಚಿಬಿಟ್ಟ ಸರ್. ಮನುಷ್ಯರಿಗೆ ಏನದ ಬರೀ ನಾವು ತರಕಾರಿ ಬೆಳೆದು ಹಣ್ಣು ಗಿಡ ಬೆಳೆಯೋದು ರೈತರಿಗೆ ಮಂದಿಗೆ, ಆಮೇಲೆ ಅವ್ರ ರೈತರ ಮಕ್ಕಳು ಇರ್ತಾವ್ರ ಪಾಪ, ಅವ್ರಿಗೆ ಒಂದೇನು ಸರ್ ಗೊತ್ತಿರಲ್ಲ. ಅವ್ರು ಇಲ್ಲಿ ಬಂದು ಕೇಳ್ತಾರೆ ಭಾಳ ಮಂದಿ ಹಚ್ಚಿಬಿಟ್ಟು ಸರ್. ನಾವು ಬರೀ ನೋಡಿದ್ವಿ ಮಾಡಿದ್ರೆ ನೀವು ಈ ತರ ಮಾಡಿರಲ್ಲ, ನಮ್ಗೆ ಭಾಳ ಖುಷಿ ಆಗತ್ತೆ ಸರ್. ಇದು ಈ ಹಳ್ಳ ಕರ್ಗ ಎಲಿ ಅಂದ್ರೆ ಇಲ್ಲಿ ಕಲಬುರಗಿಲಿ ಬೇರೆ ಯಾರಾದ್ರೂ ಬೆಳೆದಿದ್ರೆ ನೀವೇ ಫಸ್ಟ್ ಈ ರೀತಿ ಇಲ್ಲ, ಆದ್ರೆ ಬೇರೆಯವ್ರು ಹೇಳಿದ್ರೆ ಗೊತ್ತಿಲ್ಲ ಸರ್. ಇಲ್ಲಿ ಮತ್ತೆ ಯಾರು ಬೆಳೆದಿಲ್ಲ ಸರ್. ಯಾರು ಬೆಳೆದಿಲ್ಲ, ನೋಡಿದಿಲ್ಲ ಸರ್. ಅದ್ರ ನಾವು ಕೇಳಿದ್ವಿ ತಪ್ಪಲು. ಇದು ಎಲ್ಲಿಂದ ತಂದ್ರೆ ನಾಟಿ? ಇದು ನಾವು ಮೊದಲು ಮಾಡಕಂದ್ರೆ ನಮ್ಮ ಮನೇಲಿ ಒಂದು ಇತ್ತು ಸರ್. ಯಾರೋ ಒಬ್ರು ಕೊಟ್ಟಿದ್ರು ಸರ್. ತಂದಾಗ ಮನೆಗೆ ಹಚ್ಚಿದ ಮ್ಯಾಗ ಒಂದು 5-6 ಗಿಡ ಆಗಿದ್ರು ಸರ್. ಆಮೇಲೆ ನಾನು ಹೊರಗಡೆ ಇಟ್ಟಿದ್ದೆ ಸರ್. ಅದು ಹೊರಗಡೆ ಯಾಕೆ ಇಟ್ಟಿದ್ದೆ ಅಂದ್ರೆ ಜನರಿಗೆ ಗೊತ್ತಾಗ ಸಲ ನಮ್ಮ ಮನೆ ಇರೋದು ಜಗತ್ತಿನಲ್ಲಿ ಮನಿ ಹೊರಗಡೆ ಕಾಂಪೌಂಡ್ ನಲ್ಲಿ ಇಟ್ಟಿದ್ದಾರೆ ಸರ್. ಅವ್ರಿಗೆ ಯಾರಿಗೆ ಗೊತ್ತಿದ್ದವರು ಮಾತ್ರ ಇಲ್ಲಿ ತಗೊಂಡು ಹೋಗ್ತಾರೆ ಸರ್. 4 ಇಲ್ಲಿ ಅವ್ರು ತಗೊಂಡೋದ್ಮ್ಯಾಗ ನಮ್ಗೆ ಆಮ್ಯಾಗ ಹಿಂಗ ಅನ್ಸಿದ್ರೆ ಇಲ್ಲಿ ತೋಟ ಮಾಡಿ ಇಲ್ಲಿ ಮಾಡಿದ್ರು ಜನ ತಿರುಗಾಡ್ತಿರ್ತಾರೆ ಮಾಡ್ತಾರೆ. ಇದು ನೋಡಿದ್ಮ್ಯಾಗ ಅವ್ರು ಹೇಳಕತ್ತ ಸರ್, ಅರೇ ಏನ್ ಸರ್ ಬರೀ ಎಲಿನೇ ಹತ್ತಲ್ಲ, ನಾವು ಅವ್ರು ಪರಿಸರ ಬಿಟ್ರೆ ನಮ್ಗೆ ಗೊತ್ತೇ ಇಲ್ಲ ರೀ ಜನರಿಗೆ. ಹಂಗಾಗಿ ಅವ್ರು ಎಲಿಗಳು ತಗೊಂಡು ಹೋಗ್ಲತ್ತಾರ ಸರ್. ಬಂದವ್ರಿಗೆ ನಮಗೆ ಇಲ್ಲಿ ಎಲಿ ತಿನ್ಲತ್ತಾರ ಸರ್ ಇಲ್ಲಿ. ರೀ ಜ್ಯೂಸ್ ಟೈಪ್ ಸರ್. ಆಮ್ಯಾಗ ಇದು ಒಂದು ಸರ್, ಒಂದು ಎಲ್ಗ ಅಂತಾರೆ. ಇದು ತುಂಬಾ ಔಷಧಿ ಕೊಡ್ತದೆ ಸರ್. ಇದು ಜ್ವರ ಅಂತ ಅದು ಅಂತ ಯಾವುದೇ ಇರಿ ಸರ್. ಒಂದು ಎಲ್ಗ ಸರ್ ಇದು. ಆಮೇಲೆ ಇದು ಏನು ಸರ್, ಹಿಂಗೆ ಬೆಳ್ಳಿ ಹಳತದ ಸರ್. ಇದು ಒಂದು ತರ ಹಳಿದಂಗ ಸರ್. ಒಂದೇ ಗಿಡ ಹಚ್ಚಿಬಿಟ್ರೆ ಒಂದು ಚೌಕಟ್ ಆಗಿಬಿಡ್ತಾರೆ. ಆಮೇಲೆ ಕುಂಡದಾಗ ಹಚ್ಚಿದ್ರಪ್ಪ ಅಂದ್ರೆ ಕುಂಡ ಇಷ್ಟು ಫೈನ್ ಕಾಣ್ತದೆ ಸರ್. ಭಾಳ ಶೋ ಕಾಣ್ತದೆ, ಜನರಿಗೆ ನೋಡಕ್ಕೆ ಅಟ್ರಾಕ್ಟಿವ್ ಆಗ್ತದ. ಆಮೇಲೆ ಅದು ಸಣ್ಣ ಹೋಗ್ಬಿಡ್ತದೆ ಸರ್, ಭಾಳ ಚಲೋ ಕಾಣ್ತದೆ ಸರ್. ಇವು ಎಲ್ಲ ಸರ್ ಹೋಗ್ಬಿಡ್ತದೆ ನೋಡಿ ಸರ್. ಈ ಗಿಡ ಯಾವ್ದು ಸರ್? ಇದು ಬ್ರಹ್ಮ ಕಮಲ ಅಂತ ಸರ್. ಬ್ರಹ್ಮ ಕಮಲ ಒಂದೇ ಸಲ ಹೋಗ್ತದೆ ಸರ್. ಒಂದೇ ತಪ್ಪಲ 5 ತಪ್ಪಲ ಅದೇ 5 ಒಂದೇ ತಪ್ಪಲ ಒಳಗೆ ಏನಂದ್ರೆ 5-6 ಇದು ತಪ್ಪಲ ಬರ್ತದೆ ಸರ್. ಇದು ಒಂದೇ ಗಿಡ ಹಚ್ಚಿ ಸರ್, ಒಂದ್ ಎಲೆ ಹಚ್ಚಿ ಸಾಕ್ರೆ ಇದು ಎಲ್ಲರಿಗೆ ಮನೇಲಿ ಸರ್. ಬೇರೆ ಗಿಡ ಹಚ್ಬೇಕು ಅದು ಹಚ್ಬೇಕೇನಿಲ್ಲ ಸರ್. ಒಂದು ಪಂಟ ಮುರಿದ್ಗಿಸಿ ಒಂದು ತಪ್ಪಲ ಮುರಿದ್ ಹಚ್ಚಿ ಬಿಟ್ರಪ್ಪ ಅಂದ್ರೆ ಸರ್ ಈ ತರ ಏನದ ಗಿಡ ಬೆಳ್ಳಿ ಬರ್ತದೆ ಸರ್. ಹೂವು ಎಷ್ಟು ಒಂದು ವರ್ಷ ಬೇಕು ಸರ್. ಎಷ್ಟು ಆಗ್ತಾವ? ಒಂದೇ ಹೂವು ಒಂದು ಗಿಡ ಒಂದು 5 ಗಿಡ ಆಗ್ತಾವ ಸರ್. ವರ್ಷಿಗೊಂದ್ ಸರ್. ಅದು ನೋಡ್ಬೇಕು ಸರ್. ಅದು ಹೂವು ಹಳ್ಳದ ಸಲಾಗಿ ನೋಡ್ಬೇಕು ಸರ್. ಅದು ಪೂಜೆ ಮಾಡ್ತಾರೆ ಸರ್. ಅದು ವರ್ಷಿಗೊಂದ್ಸಲ ಪೂಜೆ ಮಾಡ್ತಾರೆ ಬಹಳ ಜನ ಸರ್. ಅದು ಕಾಯಿಶಿನಿಂದ ಮಾಡ್ತಾರೆ. ಇದು ಏನು ಗಿಡ ಏನದ ಒಂದು ಎಲ್ಲಿ ಅಲ್ಲಿ ಇಡ್ಬಾರ್ದು ಸರ್. ಇದು ಒಂದು ನಾಜುಕ್ ಜಾಗದಲ್ಲಿ ಇಡ್ಬೇಕು ಸರ್. ಇದು ಯಾರು ಕೈಗೆ ಹಚ್ಬಾರ್ದು ಸರ್. ಇದಕ್ಕೆ ಒಂದೇ ಒಂಥರ ಇದು ತರ ಅಲ್ಲ ಸರ್ ಅಂದ್ರೆ ಅಂತೇಳಿ ಇದು ಒಂದು ಬ್ರಹ್ಮ ಕಮಲ ಪ್ರತಿಯೊಬ್ಬ ಮನೆಯಲ್ಲಿ ಈಗ ಬಹಳ ಮಂದಿ ಉಪಯೋಗ ಮಾಡ್ತಾರೆ ಸರ್. ಬ್ರಹ್ಮ ಕಮಲ ದೇವರಿಗೆ ಇಷ್ಟವಾದ ಹೂವು ಒಂದಿದೆ ಸರ್. ಇದು ಬ್ರಹ್ಮ ಕಮಲ ಆಯ್ತು ಸರ್. ಆಮೇಲೆ ಈ ಕಮಲ ಹೂವನ್ನು ಬಹಳ ಮಂದಿ ಏನದ ನೀರಲ್ಲಿ ಬೀಜಗಳು ಸಿಗ್ಲಾತ ಸರ್. ಮನೇಲಿ ಎಲ್ಲರೂ ಕಂಪಲ್ಸರಿ ಕಮಲ ಹಚ್ಲಾತಾರೆ. ಈ ಹೂವಕ್ಕೆ ಮಾತ್ರ ಇದು ಬಹಳ ವ್ಯಾಲ್ಯೂ ಸರ್. ಇದು ಬ್ರಹ್ಮ ಕಮಲ ವರ್ಷಕ್ಕೊಮ್ಮೆ ಹೇಳ್ತಾರೆ ಸರ್. ಪಿಯುಸಿ ಪೈಪ್ ಸರ್. ಇದು ಪಿಯುಸಿ ಪೈಪ್ ನೋಡ್ರಿ ಸರ್. ಇದು ಒಂದು ಸಣ್ಣ ಗಿಡದಲ್ಲಿ ನೋಡು 2, 1, 3, 4 ಐಟಮ್ ಗಿಡಗಳು ಸರ್. 5-6 ವೆರೈಟಿ ಗಿಡಗಳು ಸರ್. ಇದು ಹಂಗೆ ಮಾಡಿ ಸಿಗಾಕ್ಬೋದು ಸರ್. ಇದು ಯಾವ ತರ ನೀವು ಬೇಕಾದ್ರೆ ಆ ತರ ಸಿಗಾಕ್ಬೋದು ಸರ್. ಈ ರೀತಿ ಮಾಡಿದ್ರೆ ಪಿಯುಸಿ ಪೈಪ್ ನಲ್ಲಿ ಬಹಳ ಐಟಮ್ ಸರ್. ಇದೆಲ್ಲ ಇದ್ರ ಸರ್. ನಾವೊಂದು ಅರೇಂಜ್ಮೆಂಟ್ ಮಾಡ್ಕೊಂಡು ಮಾಡ್ಬೇಕಂತ ಹೇಳಿ ತಂದಿದ್ದೀನಿ ಸರ್. ಇಲ್ಲಿ ಈಗ ಸಮಯ ಕಮ್ಮಿ ಇದಿರ್ಲಿ ಸಲ ಅಂತ ಹೇಳಿ ಆಮೇಲೆ ಒಂದು ಕಡೆ ಮಾಡ್ಕೊಂಡು ಇನ್ನೊಂದ್ ಸರಿ ನಿಮ್ಗೆ ಬಂದ ಜನರಿಗೆ ಏನದು ಇದೆಲ್ಲ ನೋಡ್ಬೇಕು ಸರ್. ಒಂದು ಮನಿ ಪ್ಲಾಂಟ್ ಸ್ಟ್ಯಾಂಡ್ ಇದೆ ಸರ್. ಇದು ಬಹಳ ವೆರೈಟಿ ಇದೆ ಸರ್. ನಾವೇನದ ಈ ನೋಡ್ರಿ ಒಂದು ವೇಸ್ಟ್ ಅಂತ ಈ ತರ ಇದೆ ಸರ್. ನೀರಿನ ಬಾಟಲ್ ಸಮ ಆ ತರ ಮಾಡ್ಕೊಂಡು
ಆಮೇಲೆ ಇದು ಟ್ಯಾಂಗ್ ನೋಡಿ, ಇದೊಂದು ಡಬ್ಬಿ ಸರ್. ಈ ಡಬ್ಬಿ ಮನಿ ಪ್ಲಾಂಟ್ ಸರ್. ಆಮೇಲೆ ಇದು ನೋಡಿ ಸರ್, ಇದು ಈ ಗಿಡ ಯಾವ್ದು ಇದು ಶೋ ಸರ್. ಇದು ನಾವು ಈಗ ಮ್ಯಾರೇಜ್ ಅಲ್ಲಿ ಫಂಕ್ಷನ್ ಅಲ್ಲಿ ಡೆಕೋರೇಷನ್ ಮಾಡ್ತಾರ ಸರ್. ಡೆಕೋರೇಷನ್ ಮಾಡ್ತಾರಲ್ರಿ ಸರ್, ಈಗ ಡೆಕೋರೇಷನ್ ಮಾಡಿದ್ರೆ ಇದು ಸರ್. ಇದು ಕಟ್ ಮಾಡಿ ಡೆಕೋರೇಷನ್ ಮಾಡ್ತಾರೆ. ನಡ್ ಬಗ್ಗೆ ಹೂವು ಹಾಸ್ತಾರೆ ಸರ್. ಸರ್ ಇದು ನೋಡಿ ಸರ್, ಕಾಫಿ ಮಗ್ ಸರ್. ಇದು 2 ಲೀಟರ್ ಬಿಸಿನೀರ್ ಬಾಟಲ್ ಅದ್ರಿ. 2 ಲೀಟರ್ ಬಿಸಿನೀರ್ ಬಾಟಲ್ ಮಗ್ ಟೈಪ್ ರೀ. ಮಗ್ ಟೈಪ್ ಮಾಡ್ರಿ. ಕಾಫಿ ಕುಡಿಯೋ ಟೈಪ್ ಅಂದ್ರೆ ನೋಡ್ರಿ, ಜನರಿಗೆ ಏನದ ಅಟ್ರಾಕ್ಷನ್ ಆಗ ಸರ್. ಇದು ಕ್ಲಿಕ್ ಮಾಡಿ ಫೋಟೋ. ಇದು ಫಂಕ್ಷನ್ ಅಲ್ಲಿ ಏನದ ಡೆಕೋರೇಷನ್ ಮಾಡಸಲ್ರಿ. ಇದು ಏನ ಸರ್, ಇದು 2 ಲೀಟರ್ ಬಿಸಿನೀರ್ ಬಾಟಲ್ ಸರ್. ಇದು ಕೈ ಮಗ್ ಮಾಡಿ ಕಾಫಿ ಟೈಪ್ ಸರ್. ಅಂದ್ರೆ ಜನರಿಗೆ ನೋಡಿದ್ರಪ್ಪ ಏನಪ್ಪ ಇದು ಬಾಟಲ್ ಟೈಪ್ ಆಗ್ತದೆ, ಮಗ್ ಟೈಪ್ ಆಗ್ತದೆ ಹೇಳಿಸಿ. ಈ ತರ ಯಾವ ತರ ಗಿಡಗಳು ಹಚ್ಬೋದು ಸರ್. ಇದು ಮನಿ ಪ್ಲಾಂಟ್ ಅಂತ ಹೂವು ಅಂತಾರೆ. ವೆರೈಟಿ ಸರ್. ಒಂದೇ ನೋಡ್ರಿ ಸರ್, ಈ ಗಿಡದಲ್ಲಿ ನೋಡಿ ಸರ್. ಇದು ಬಳ್ಳಿ ನೋಡಿ ಸರ್, ಯಾವ ತರ ನೋಡಿ ಸರ್. 2 ನಮೂನೆ ಇದೆ ನೋಡಿ ಸರ್. ಎಷ್ಟು ಅಟ್ರಾಕ್ಷನ್ ಕಾಣ್ತದೆ ನೋಡಿ ಸರ್. 3-4 ನಮೂನೆ ಗ್ರೀನ್ ಟೈಪ್ ಸರ್. ಇದು ಮನುಷ್ಯರಿಗೆ ಸೌಂದರ್ಯಕ್ಕೆ ನೋಡಿ ಸರ್. ಇದು ಯಾಕಂದ್ರೆ ನಾವು ಬರೇ ಮಾಡ್ತೀವಿ, ಜನರಿಗೆ ಗೊತ್ತಾಗಂಗಿಲ್ಲ. ಅಂದ್ರೆ ಇದ್ರದ್ದು ಒಂದು ಕಲೆ ಏನದು ನೋಡ್ರಿ, ಯಾವ ತರ ಕಲೆ ನೋಡ್ರಿ ಸರ್. ಹಸಿರು ಇದೆ, ವೈಟ್ ಕಲೆ ಬಾರ್ಡರ್ ಇದೆ. ಎಷ್ಟು ಹಸಿರು ಆತಂದ್ರೆ ಮಂದರಿಗೆ ನೋಡ್ಲಕ್ಕ ಒಂದು ಸೌಂದರ್ಯಕರಣ ನೋಡ್ರಪ್ಪ. ಹಸಿರು ಇದು ನಿಸರ್ಗ ಸರ್. ನಾವು ಏನಾದ್ರು ಕೈ ಜಾನ ಮಾಡ್ಕೊಂಡ್ರೆ ಅದಕ್ಕೆ ನಾವು ಬೆಳೆಸ್ಬೇಕ್ರಿ. ಬೆಳೆಸ್ಬೇಕ್ರಿ. ನಾವು ಸುಮ್ಮನೆ ಹಾಗಲ್ರಿ ಪಾಪ. ಅದು ನೀರಿನ ಡಬ್ಬಿ ಸರ್. ಅದು ನೀರಿನ ಬಣ್ಣ ಡಬ್ಬಿ ಸರ್. ಆಮೇಲೆ ಬಿಸಿಲು ಕ್ಯಾನ್ ಭಾಳ ಸರ್. ಒಳಗಡೆ ಸಾಮಾನು ಭಾಳ ಸರ್. ನೋಡಿ ಎಲ್ಲ ತಂದಿ ಸರ್, ತೋರಿಸಲಗ ಸರ್. ಇದು ಎಣ್ಣೆ ಡಬ್ಬಿ ಸರ್. ಇದು 5 kg ಎಣ್ಣೆ ಡಬ್ಬ ಸರ್. 5 kg ಹೌದು. ಬುಡಕ್ ಸ್ಟ್ಯಾಂಡ್ ಏನು ಸ್ಟ್ಯಾಂಡ್ ಟೈಪ್ ನೋಡಿ ಸರ್. ಇದು ಸ್ಟ್ಯಾಂಡ್ ಟೈಪ್ ಮಾಡಿ ಮೇಲೆ ಈ ತರ ಎಣ್ಣೆ ಡಬ್ಬ ಸರ್. ಈ ತರ ನೋಡಿ ಸರ್. ಹಿಂಗಿದೆ ಬುಡಕೆ ಸ್ಟ್ಯಾಂಡ್ ಮಾಡ್ರಿ. ಬುಡಕೆ ಸರ್. ಮೇಲಿಂದ ಕಟ್ ಮಾಡ್ಕೊಂಡಿದ್ದೀವಿ, ಸ್ಟ್ಯಾಂಡ್ ಮಾಡ್ಕೊಂಡು ಈ ತರ ಸ್ಟ್ಯಾಂಡ್ ಬಿಡಿ ಸರ್. ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ.